ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್. 2022ಕ್ಕೆ ಬಂದಿದ್ದೀವಿ. ಸ್ಟಾರ್ಟಿಂಗ್ ನಾವೊಂದು ಸ್ವೀಟ್ ಇಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಇಲ್ಲೊಂದು ಹಲ್ವಾ ಮಾಡ್ತಾ ಇದ್ದೀನಿ. ಬೇರೆ ಯಾವುದು ಅಲ್ಲ, ಅವಲಕ್ಕಿ ಉಪಯೋಗಿಸಿ ಈ ಹಲ್ವಾ ಮಾಡ್ತಾ ಇರೋದು. ಬನ್ನಿ, ಈ ಟೇಸ್ಟಿ ಆಗಿರುವಂತಹ ಅಂದ್ರೆ ಬಾಯಲ್ಲಿಟ್ರೆ ಕರಗಿ ಹೋಗುವಂತ ಈ ಹಲ್ವಾ ಈ ನ್ಯೂ ಇಯರ್ಗೆ ಟ್ರೈ ಮಾಡಿ ತಿನ್ನೋಣ. ಬನ್ನಿ, ಅದು ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಟೈಮ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೂ, ಅದ್ರಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ ಕ್ಲಿಕ್ ಮಾಡೋದಕ್ಕೂ ಮರಿಬೇಡಿ. ಇದಕ್ಕೆ ನಾನು ಮೊದ್ಲಿಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. ನಾನಿಲ್ಲಿ ಕೆಂಪು ಅವಲಕ್ಕಿ ತಗೊಂಡಿರೋದು. ನಿಮ್ಗೆ ಯಾವುದೇ ಅವಲಕ್ಕಿ ತಗೋಬಹುದು. ಅದು ಅಲ್ಲದೆ ನಾನು ದಪ್ಪ ಅವಲಕ್ಕಿ ತಗೊಂಡಿರೋದು. 1.5 ಕಪ್ ದಪ್ಪ ಅವಲಕ್ಕಿ ಹಾಕ್ತಾ ಇದ್ದೀನಿ. ನೀವು ತೆಳು ಅವಲಕ್ಕಿ ತಗೊಳ್ತಿದ್ರೆ 3 ಕಪ್ ನಿಮ್ಗೆ ತಗೋಬಹುದು. ನೋಡಿ, ಇಲ್ಲಿ ಪ್ಯಾನ್ ಬಿಸಿ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಒಂದ್ಸಲ. ಅಂದ್ರೆ ಮುಟ್ಟುವಾಗ ಹುಡಿ ಹುಡಿ ಆಗ್ಬೇಕಂದ್ರೆ ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ದಪ್ಪ ಅವಲಕ್ಕಿ ಆದ ಕಾರಣ. ನೋಡಿ, ಇಲ್ಲಿ ನಾನು 5 ನಿಮಿಷ ರೋಸ್ಟ್ ಮಾಡಿದ್ದೀನಿ. ಅಂದ್ರೆ ದಪ್ಪ ಅವಲಕ್ಕಿ ಆದ ಕಾರಣ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ತೆಳು ಅವಲಕ್ಕಿ ಆದ್ರೆ ಬೇಗ ಒಂದು 3 ನಿಮಿಷದಲ್ಲಿ ರೆಡಿ ಆಗ್ಬಹುದು. ನೋಡಿ, ಈ ರೀತಿ ಮುಟ್ಟುವಾಗ ಹುಡಿ ಆಗ್ಬೇಕು. ಓಕೆ, ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಆರಿದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಫೈನ್ ಆಗಿ ಹುಡಿ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಹುಡಿ ಆಗಿದೆ. ಇದನ್ನ ಈ ರೀತಿ ಜರಡಿ ಮಾಡ್ತಾ ಇದ್ದೀನಿ. 2 ಸಲ ಗ್ರೈಂಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇರೋದು ಕಾರ್ನ್ ಫ್ಲೋರ್. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಜರಡಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೋಡಿ, ಇಷ್ಟು ದಪ್ಪ ದಪ್ಪದ್ದೆಲ್ಲ ನಮ್ಗೆ ಬೇಡ. ಓಕೆ, ನೆಕ್ಸ್ಟ್ ಒಂದು ಪ್ಯಾನಿಗೆ 1.5 ಕಪ್ ನೀರು ಹಾಕ್ತಾ ಇದ್ದೀನಿ ಮೊದಲು. ಅದೇ ರೀತಿ 1.5 ಕಪ್ ಹಾಲು. ಇಲ್ಲ ಅಂದ್ರೆ ನಿಮ್ಗೆ 3 ಕಪ್ ನೀರೇ ಬಳಸ್ಬೋದು, ತೊಂದ್ರೆ ಏನಿಲ್ಲ. ಓಕೆ, ಆಮೇಲೆ ಪ್ಯಾನ್ ಬಿಸಿ ಮಾಡ್ಬಿಟ್ಟು ಇದಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ತಾ ಇರೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಜಸ್ಟ್ ಕರಗಿದ್ರೆ ಸಾಕು. ಆಫ್ ಮಾಡ್ಕೊಳ್ಳಿ. ಇನ್ನು ಫ್ಲೇಮ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಹುಡಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಗಂಟು ಕಟ್ಕೊಳ್ಬಾರ್ದು. ಗ್ಯಾಸ್ ಹೊತ್ತಿಸಿ ನಾವು ಈ ರೀತಿ ಮಿಕ್ಸ್ ಮಾಡುವಾಗ ಇದು ಬೇಗ ಗಟ್ಟಿ ಆಗುತ್ತೆ. ನಿಮ್ಗೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಮಾಡ್ತಾ ಇರೋದು. ಅಂದ್ರೆ ಗ್ಯಾಸ್ ಬಿಸಿ ಮಾಡದೆ ಉರಿಸದೆ ನಾನಿಲ್ಲಿ ಮಾಡ್ತಾ ಇರೋದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಕೈ ಆಡಿಸ್ತಾನೇ ಇರ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಫುಡ್ ಕಲರ್ ನಾನು ಹಾಕ್ತಾ ಇದ್ದೀನಿ, ರೆಡ್. ಇದು ಆಪ್ಷನ್ ಅಲ್ಲಿ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಅರಶಿನ ಹುಡಿ ಹಾಲಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಹಾಕೋಬಹುದು. ನಿಮ್ಗೆ ಕಲರ್ ಬೇಕಿದ್ರೆ ಆ ರೀತಿನೂ ಮಾಡಬಹುದು. ಓಕೆ, ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಗಟ್ಟಿ ಬರ್ಬೇಕು ನಮಗೆ. ನೋಡಿ, ಈ ರೀತಿ ಆಗಿದೆ ಇವಾಗ. ನೋಡಿ, ಇದಕ್ಕೆ ಇವಾಗ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಗಟ್ಟಿ ಬರ್ಬೇಕು, ಆಮೇಲೆ ಹಾಕೋಬೇಕು ಇದೆಲ್ಲ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಸ್ವಲ್ಪ ಗೋಡಂಬಿನೂ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡದೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನಿಮ್ಗೆ ತುಪ್ಪದಲ್ಲಿ ಇದನ್ನ ಫ್ರೈ ಮಾಡಿ ಹಾಕೋಬಹುದು, ತೊಂದ್ರೆ ಏನಿಲ್ಲ. ಸ್ವಲ್ಪ ಬಿಳಿ ಎಳ್ಳುನು ಹಾಕ್ತಾ ಇದ್ದೀನಿ. ಇದು ಅದೇ ರೀತಿ ನಾನು ರೋಸ್ಟ್ ಮಾಡದೆ ಹಾಕ್ತಾ ಇರೋದು. ನೋಡಿ, ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಗಟ್ಟಿ ಆಗ್ತಾ ಬಂದಿದೆ ಇವಾಗ ಪುನಃ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ನಾನು. ನೋಡಿ, ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಅಂದ್ರೆ ತಳ ಬಿಟ್ಟು ಬರ್ಬೇಕು. ಅದು ನಾವ್ ಈ ರೀತಿ ಮಿಕ್ಸ್ ಮಾಡುವಾಗ ತಳ ಬಿಟ್ಟು ಬರ್ಬೇಕು. ಆವಾಗ ನಮ್ಗೆ ಫ್ಲೇಮ್ ಆಫ್ ಮಾಡ್ಬೋದು. ನೋಡಿ, ಪುನಃ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ 3 ಸ್ಪೂನ್ ತುಪ್ಪ ನಾನಿಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ನಾವು ತುಪ್ಪ ಜಾಸ್ತಿ ಹಾಕಿದ್ರು ತೊಂದ್ರೆ ಏನಿಲ್ಲ. ನೋಡಿ, ತಳ ಬಿಟ್ಟು ಬರ್ತಾ ಇದೆ. ನೋಡಿ, ಸಾಕು. ನಮ್ಗೆ ಫ್ಲೇಮ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನೊಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕೊಂಡ್ರೆ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನಾನು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಬಿಟ್ಟು ಸೆಟ್ ಮಾಡಿಟ್ಕೊಂಡಿದ್ದೀನಿ. ಫುಲ್ ಆಗಿ ಆರಿದ್ಮೇಲೆ ಇದನ್ನ ಡಿಮೌಲ್ಡ್ ಮಾಡ್ಬೇಕು. ಬೌಲಿಂದ ತೆಗಿಬೇಕು. ನೋಡಿ, ಫುಲ್ ಆಗಿ ಆರಿದ್ಮೇಲೆನೆ ಕಟ್ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕಟ್ ಮಾಡೋದಿಕ್ ಆಗಲ್ಲ. ಓಕೆ, ನೋಡಿ, ವಾವ್, ನಮ್ಮ ಅವಲಕ್ಕಿ ಹಲ್ವಾ ಹೊಸ ವರ್ಷಕ್ಕೆ ಮಾಡಿರುವಂತಹ ಈ ಅವಲಕ್ಕಿ ಹಲ್ವಾ ನೋಡಿ ಇಲ್ಲಿ ರೆಡಿ ಆಗಿದೆ. ಅವಲಕ್ಕಿ ಹಲ್ವಾ ಬಾಯಲ್ಲಿಟ್ರೆ ಸಾಕು ಕರಗೋಗುತ್ತೆ, ಅಷ್ಟೊಂದು ಸಾಫ್ಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.